ಆಗ್ಲೇ ಕಳೆದ ವಾರ ನಾನು 15 ದಿವಸದ ಕೆಳಗಡೆ ಹೋಗಿ ಮಾಡ್ಕೊಂಡು ಬಂದಿದ್ದೆ. ಅವಾಗ್ಲೂ ಕೂಡ ಕೆಲವ್ರು ಹೇಳಿದ್ರು ಮುಂದೆ ನೋಡಿ ಇಂಥದ್ದಾಗಬಾರ್ದು ಅದು ಅಂತ ಹೇಳಿ. ಅಲ್ಲಿನ ಒಂದು ಸಮುದಾಯದವರು ಬಹಳ ನಿನ್ನೆ ಬಹಳ ಅಜಿಟೇಟೆಡ್ ಆಗಿ ಮಾತನಾಡಿದ್ದಾರೆ. ಅವರು ಸ್ವಾಭಾವಿಕವಾಗಿ ಮಾತಾಡೋದಕ್ಕೆ ಅಂತ ಸಂದರ್ಭದಲ್ಲಿ ಮಾತಾಡೋದಕ್ಕೆ ಅವರಿಗೆ ನಾವು ನಿಯಂತ್ರಣ ಮಾಡೋಕ್ಕಾಗೋದಿಲ್ಲ. ಮಾತಾಡಿದ್ದಾರೆ, ಅದೆಲ್ಲ ತೊಂದರೆ ಇಲ್ಲ. ಆದ್ರೆ ಅವರ ಅಭಿಪ್ರಾಯಗಳನ್ನ ಅವರು ಬೇರೆ ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ನಮಗೇನು ಆ ರೀತಿ ಇದಿಲ್ಲ. ಆದ್ರೆ ಸರ್ಕಾರ ಖಂಡಿತವಾಗಿ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಈಗ ನೋಡಿ, ಅದಕ್ಕಾಗಿ ನಾನು ಅಲ್ಲೇ ಹೇಳಿ ಬಂದಿದ್ದೆ ಒಂದು 15 ದಿವಸದ ಕೆಳಗಡೆ. ಅದಕ್ಕೆ ಸ್ವಲ್ಪ ಸ್ಟ್ರಕ್ಚರ್ ಮಾಡೋದಕ್ಕೆ ನಮ್ಗೆ ಒಂದಷ್ಟು ಸಮಯ ಬೇಕಾಗಿತ್ತು. ಅದಕ್ಕೆ 15 ದಿವಸದ ನಂತರ ಈಗ ಅನೌನ್ಸ್ ಮಾಡಿದೀವಿ. ಈಗಾಗಲೇ ನಾನು ನಿನ್ನೆ ದಿವಸ ನಮ್ಮ ಡಿಜಿ ಅವ್ರ ಜೊತೆ ಅವರು ಚರ್ಚೆ ಮಾಡಿದ್ದೀವಿ. ಅದನ್ನ ಯಾವ ರೀತಿ ನಾವು ಡಿಪ್ಲಾಯ್ ಮಾಡಬೇಕು, ಎಲ್ಲಿ ಅದಕ್ಕೆ ಅವರಿಗೆ ಏನೇನು ಪವರ್ಸ್ ಕೊಡಬೇಕು, ಇದೆಲ್ಲ ಡಿಫೈನ್ ಮಾಡಿ ಅವರಿಗೆ ಕಳಿಸ್ತೇವೆ. ಇವತ್ತಿನಿಂದನೇ ಆ ಕೆಲಸ ಪ್ರಾರಂಭ ಆಗಿದೆ. ಏನು ನಾವು ಅದನ್ನ ಸ್ಟ್ರಕ್ಚರ್ ಮಾಡೋದು ಮಾಡಿ ಅಲ್ಲಿ ನಾವು ಡಿಪ್ಲಾಯ್ ಮಾಡ್ತೀವಿ. ಮಂಗಳೂರಲ್ಲಿ, ಉಡುಪಿಯಲ್ಲಿ, ಶಿವಮೊಗ್ಗದಲ್ಲಿ ಡಿಪ್ಲಾಯ್ ಮಾಡ್ತೀವಿ. ಅವರಿಗೆ ಸೂಚನೆಗಳನ್ನ, ಕಠಿಣವಾದಂತ ಸೂಚನೆಗಳನ್ನ ಕೊಡ್ತೇವೆ. ಇಲ್ಲ, ಅವರು ಅಲ್ಲಿನ ಜನ ಸಮುದಾಯ ಆ ರೀತಿ ಅಪೇಕ್ಷೆ ಪಟ್ಟಿತ್ತು. ಇಲ್ಲ, ನಾನು ಲಾಸ್ಟ್ ಟೈಮ್ ಹೋದಾಗ್ಲೂ ಕೂಡ ಅವ್ರು ಹೇಳಿದ್ರು ಇವ್ರನ್ನ ಬದಲಾಯಿಸಿ ಅಂತ ನನಗೆ ಹೇಳಿದ್ರು. ನಾವು ಅವ್ರು ಹೇಳಿದ ತಕ್ಷಣ ಮಾಡೋದು ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿ ನಾವು ಮಾಡಿರ್ಲಿಲ್ಲ. ಈ ಬಾರಿಯೂ ಕೂಡ ಅದೇ ಒಂದು ಧ್ವನಿಯನ್ನ ಅವರು ಎತ್ತಿದ್ರು, ಅದಕ್ಕಾಗಿ ಮಾಡಿದ್ರು. ಪ್ರಚೋದನಕಾರಿ ಭಾಷಣಗಳಿಗೆ ಕಡಿವಾಣ. ಹೌದು, ಖಂಡಿತವಾಗಿ. ಈಗ ಏನಾಗುತ್ತೆ, ನಮಗೆ ಈಗಿರುವಂತ ಕಾನೂನಿನಲ್ಲಿ ಏನು ಅವಕಾಶ ಇದೆ ಆ ಕಾನೂನು ಚೌಕಟ್ಟಲ್ಲಿ ಮಾಡಬೇಕು. ಕೋರ್ಟ್ಗಳಲ್ಲಿ ಅನೇಕ ಸಂದರ್ಭದಲ್ಲಿ ಸ್ಟೇ ಕೊಟ್ಬಿಡ್ತಾರೆ ಅಥವಾ ಸ್ಪ್ಯಾಶ್ ಮಾಡ್ತಾರೆ. ಇದೆಲ್ಲ ನೋಡ್ಕೊಂಡು ನಾವು ಮಾಡಬೇಕಾಗ್ತದೆ. ಖಂಡಿತವಾಗಿ ಯಾರೇ ದ್ವೇಷದ ಭಾಷಣಗಳು ಅಥವಾ ಅನವಶ್ಯಕವಾದ ಪೋಸ್ಟಿಂಗ್ಗಳು ಈಗ ಈ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನೆಲ್ಲ ನಿಯಂತ್ರಣ ಮಾಡ್ತೀವಿ.